ಕನ್ನಡಿಗರು ಕ್ಯೂರೇಟ್ ಮಾಡಿರತಕ್ಕಂತಹ ಒಂದು ಕಾರ್ಯಕ್ರಮ. ಅಣ್ಣವ್ರ ಮೇಲಿನ ವಿಶೇಷವಾದ ಅಭಿಮಾನದಿಂದ, ವಿಶೇಷವಾದ ಒಂದು ಪ್ರೀತಿ, ವಿಶ್ವಾಸದಿಂದ ಮಾಡಿರುವಂತಹ ಒಂದು ಕಾರ್ಯಕ್ರಮ. ಮೊದಲನೇ ಬಾರಿಗೆ ಇದು ಜರುಗಿದಾಗ ನಾವು ಪ್ರತಿಯೊಂದು ಬಾರಿ ಏನು ಯೋಚನೆ ಮಾಡಿದ್ವಿ ಅಂದರೆ, ಏನಾರ ಒಂದು ಥೀಮ್ನ ಇಟ್ಕೊಂಡು, ಒಂದು ಉಪಕ್ರಮನ ಇಟ್ಕೊಂಡು ಕಾರ್ಯಕ್ರಮವನ್ನು ಜನರಿಗೆ ಪ್ರೆಸೆಂಟ್ ಮಾಡಬೇಕು. ಒಂದು ಪ್ರೊಫೆಷ್ನಲ್ ಆಗಿ ಕಾನ್ಸರ್ಟ್ಸ್ ಹೆಂಗೆ ನಡೀತಾ ಇದೆ, ಬೇರೆ ಬೇರೆ ಕಡೆಗಳಲ್ಲಿ ಹೇಗೆ ನಡೀತಾ ಇದೆ, ಅದೇ ರೀತಿಯಾಗಿ ನಮ್ಮ ಕನ್ನಡದ ಕಾರ್ಯಕ್ರಮ ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ. ಆ್ಯಂಡ್ ಎಸ್ಪೆಷಲಿ ಅಣ್ಣವ್ರಿಗೆ ಡೆಡಿಕೇಟೆಡ್ ಆಗಿ ಅವರ ಗೀತೆಗಳನ್ನು, ಅವರ ವ್ಯಕ್ತಿತ್ವದ ಆಯಾಮಗಳನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಕ್ಯೂರೇಟ್ ಮಾಡಿದಂಥ ಒಂದು ಕಾರ್ಯಕ್ರಮ ಮೈ ನೇಮ್ ಈಸ್ ರಾಜ್. ನಾನು ಆಗಲೇ ಹೇಳಿದಾಗೆ ಇದು 3ನೇ ಬಾರಿ ನಡೀತಿದೆ. ಮೊದಲನೇ ಬಾರಿ ನವಚೇತನ ಅನ್ನೋ ಒಂದು ಶಾಲೆಗೆ ನಾವು ಫಂಡ್ ರೈಸ್ ಮಾಡಿದ್ವಿ. ನೆಕ್ಸ್ಟ್ ಟೈಮು ಗಂಧದ ಗುಡಿ ಅಂತ ಒಂದು ಥೀಮ್, ನಾವು ಸೆಕೆಂಡ್ ಟೈಮ್ದು ಇದನ್ನು ನೋಡಿದಾಗ ಶೋರಿಲಲ್ಲಿ ಗೊತ್ತಾಯಿತು ಅನ್ಸುತ್ತೆ. ಸುಮಾರು ಒಂದು 500-600 ಜನ ಇದ್ದರು ಗಾಯನ ಸಮಾಜದಲ್ಲಿ. ಅಷ್ಟು ಜನಕ್ಕೆ ನಾವು ಸೀಡ್ ಬಾಲ್ಸ್ನ ಕೊಟ್ಟಿದ್ವಿ. ಆ ಸೀಡ್ ಬಾಲ್ಸಲ್ಲಿ ಅದು ಹೇಗೆ ಅಂದರೆ, ಎಲ್ಲ ಕಡೆ ನಾವೆಲ್ಲ ಟ್ರಾವೆಲ್ ಮಾಡಬೇಕಾದ್ರೂ ಅದನ್ನು ಹಾಕಿದಾಗ ಅದರಿಂದ ಮರ ಹುಟ್ಕೊಳ್ಳುತ್ತೆ. ಸೊ ಆ ಥರದ ಒಂದು ಅಳಿಲು ಪ್ರಯತ್ನ ನಾವು ಪ್ರಕೃತಿಯ ಸಲುವಾಗಿ ಈ ಬಾರಿಯ ಮೈ ನೇಮ್ ಈಸ್ ರಾಜ್ ಗೀತ ನಮನ ಅನ್ನೋ ಒಂದು ಉಪಕ್ರಮದ ಮೂಲಕ ಮಾಡ್ತಿದ್ದೀವಿ. ರಾಜ್ ಗೀತ ನಮನ ಯಾಕೆ ಅಂದರೆ, ನಾವು ಅಣ್ಣವ್ರನ್ನ ಒಬ್ಬ ನಟರಾಗಿ ನಾವು ನೋಡಿದ್ದೀವಿ, ಬಟ್ ಗಾಯಕರಾಗಿ ನೋಡಿದ್ವಿ, ಪ್ಲೇಬ್ಯಾಕ್ ಗಾಯಕರಾಗಿ. ಆದರೆ ಒಬ್ಬ ಗ್ರೇಟ್ ಮ್ಯೂಸಿಷಿಯನ್ ಅವರಾಗಿದ್ರು. ಯಾಕೆಂದರೆ ಅವ್ರದ್ದು ಕ್ಲಾಸಿಕಲ್ ಸಾಂಗ್ಸ್ನ ನಾವು ತೊಗೊಂಡ್ರೆ ಮೇಘ ಬಂತು ಮೇಘ ಆಗಿರ್ಬೋದು, ಆರಾಧಿಸುವೆ ಆಗಿರ್ಬೋದು, ನಾದಮಯ ಟು ನೇಮ ಸಿಕ್ಕಾಪಟ್ಟೆ ಇದೆ ಅವರ ಗೀತೆಗಳು, ಇದೇ ರಾಗದಲ್ಲಿ ಇದೇ ತಾಳದಲ್ಲಿ. ಸಂಗೀತದ ಸಂಸ್ಕಾರ ಇಲ್ಲದೆ ಆ ರೀತಿಯಾದಂತಹ ಗೀತೆಗಳನ್ನು ಹಾಡೋದು ಅಥವಾ ಅದನ್ನು ಅಷ್ಟು ಚಾಲೆಂಜಿಂಗ್ ಆಗಿ ತಗೊಳ್ಳೋದು ಕೂಡ ಅಷ್ಟು ಬಹಳ ಕಷ್ಟಕರವಾದಂಥ ಒಂದು ಸಂಗತಿ. ಅದನ್ನು ಸುಲಲಿತವಾಗಿ ಹಾಡಿ ನನಗೇನು ಬರೋದಿಲ್ಲ ಅನ್ನೋ ಒಂದು ಇದರಲ್ಲೇ ಆ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾ ಹೋದಷ್ಟು ನಮಗೆ ಪದಗಳು ಸಾಕಾಗೋದಿಲ್ಲ. ಅವರು ಒಳ್ಳೆ ಸಿತಾರ್ ಕೂಡ ನುಡಿಸ್ತಾ ಇದ್ರು, ತಬಲಾ ನುಡಿಸ್ತಾ ಇದ್ರು, ಹಾರ್ಮೋನಿಯಂ ನುಡಿಸ್ತಾ ಇದ್ರು. ಆ ಥರ ಹಲವಾರು ಸಂಗೀತಮಯ ಲೋಕವೇ ಅವರಲ್ಲಿತ್ತು. ಒಬ್ಬ ಶ್ರೇಷ್ಠ ಸಂಗೀತಗಾರ ನಮ್ಮ ಅಣ್ಣವರಲ್ಲಿದ್ದರು. ಆ ಶ್ರೇಷ್ಠ ಸಂಗೀತಗಾರರನ್ನ ಸೆಲೆಬ್ರೇಟ್ ಮಾಡಬೇಕು, ದ ಮ್ಯೂಸಿಷಿಯನ್ ಸೈಡ್ ಆಫ್ ದ ಅಣ್ಣವ್ರನ್ನ ನಾವು ಸೆಲೆಬ್ರೇಟ್ ಮಾಡಬೇಕು ಈ ಸಲದ ಒಂದು ಕಾರ್ಯಕ್ರಮದಲ್ಲಿ ಅಂತ ಹೇಳಿ ರಾಜ್ ಗೀತ ನಮನ ಈ ಒಂದು ಉಪಕ್ರಮದ ಮೂಲಕ ಮೈ ನೇಮ್ ಈಸ್ ರಾಜ್ 3 ಆಗ್ತಾ ಇದೆ. ಆಮೇಲೆ ಸಾಕಷ್ಟು ಜನ ಪ್ರಶ್ನೆ ಕೇಳ್ತಾರೆ, ಇದು ನಾವು ಮೈ ನೇಮ್ ಈಸ್ ರಾಜ್ ಅಂದರೆ ಸೇಮ್ ಇರುತ್ತಾ ಸಾಂಗ್ ಲಿಸ್ಟು, ನೀವು ಮೈ ನೇಮ್ ಈಸ್ ರಾಜ್ 1ಲ್ಲಿ ಹಾಡ್ತೀರಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂದರೆ ಅಣ್ಣವ್ರದ್ದು ಅವ್ರು ಹಾಡಿರೋ ಗೀತೆಗಳನ್ನ ನಾವು ತೆಗೆದುಕೊಂಡ್ರೆ ಹತ್ತತ್ರ ಒಂದು 5,500-6,000 ಅವರು ಕ್ಯಾಸೆಟಲ್ಲಿ ಎಲ್ಲದರಲ್ಲೂ ಹಾಡಿರೋದೆಲ್ಲ ಲೆಕ್ಕ ತೊಗೊಂಡ್ರೆ 5,500-6,000 ಗೀತೆಗಳು ಬರುತ್ತೆ. ಆದ್ರಿಂದ ಅದರಲ್ಲಿ ಆಯ್ದ ಸಂಗೀತಮಯ ಗೀತೆಗಳನ್ನು ಈ ಸಲಿಯ ಮೈ ನೇಮ್ ಈಸ್ ರಾಜ್ನಲ್ಲಿ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಸಲ ನನ್ನ ಟೀಮ್ ಆದ್ರೆ ಜೊತೆ ಸಹಭಾಗಿತ್ವದಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದ ಟ್ರಸ್ಟ್ ಅವರು ಕೂಡ ಸಹಭಾಗಿತ್ವದಲ್ಲಿದ್ದಾರೆ. ಅವರು ನೋಡಿ, ಇದು ಸಂಗೀತ ಎಲ್ಲರನ್ನು ಬೆಸೆಯುತ್ತೆ, ಸಮಾಜವನ್ನು ಬೆಸಿಲಿಕ್ಕೆ ಸಂಗೀತ ಇರೋದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ಬೋದು. ಯಾಕೆಂದರೆ ಫಸ್ಟ್ 2 ಪಾರ್ಟ್ಗೂ ಕೂಡ ಪಾಟೀಲ್ ಸರ್ ಮತ್ತು ಶ್ರೀನಿವಾಸ್ ಸರ್, ನರಸಣ್ಣ ಅವರು ಇವರೆಲ್ಲರೂ ಬಂದು ಕಾರ್ಯಕ್ರಮವನ್ನು ಮೆಚ್ಚಿಕೊಂಡು, ಇಲ್ಲ ನಮಗೆ 24ನೇ ತಾರೀಕು ಅಣ್ಣವರ ಹುಟ್ಟುಹಬ್ಬದ ದಿನ ಒಂದು ಕಾರ್ಯಕ್ರಮ ಆಗಬೇಕು, ಅದು ಮೈ ನೇಮ್ ಈಸ್ ರಾಜೇ ಆಗಬೇಕು ಅಂತ ಹೇಳಿ ಅವರು ನಮಗೆ ಈ ಸಲ ಬೆಂಬಲವನ್ನು ಕೊಟ್ಟು ನೀವು ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಅವ್ರ ಕಡೆಯಿಂದ 1-2 ಮಾತನ್ನು ನಾನು ಆಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ.